ಅಧ್ಯಾಯ 10. ಯಾರಿಗೆ ಗೊತ್ತು, ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಎಸ್ತೇರಳು 4ನೇ ಅಧ್ಯಾಯ 15ನೇ ವಾಕ್ಯ. ಯಾರಿಗೆ ಗೊತ್ತು, ಎಸ್ತೇರಳು ರಾಣಿಯಾಗುವುದರಲ್ಲಿ ಕರ್ತನಿಗೆ ಒಂದು ಉದ್ದೇಶವಿತ್ತು. ಕರ್ತನು ಅವಳ ಮೂಲಕವಾಗಿ ಯೆಹೂದ್ಯರಿಗೆ ಸಂರಕ್ಷಣೆಯನ್ನು, ಆದರಣೆಯನ್ನು ಕೊಡಲು ಚಿತ್ತವುಳ್ಳವನಾಗಿದ್ದನು. ಎಸ್ತೇರಳು ಅನಿರೀಕ್ಷಿತವಾಗಿ ರಾಣಿಯಾಗಲಿಲ್ಲ. ಒಂದು ಉದ್ದೇಶದಿಂದ, ಕರ್ತನಿಂದ ಅವಳು ರಾಣಿಯಾಗುವಂತಹ ಒಂದು ಭಾಗ್ಯವನ್ನು ಹೊಂದಿದಳು. ಯಾರಿಗೆ ಗೊತ್ತು, ದೇವ ಮಗುವೆ, ಕರ್ತನು ನಿನ್ನನ್ನು ರಕ್ಷಿಸಿದ್ದು ಒಂದು ಉದ್ದೇಶದಿಂದಲೇ ಎಂಬುದನ್ನು ಮರೆಯಬೇಡ. ನೀನು ಉದ್ಯೋಗ ಮಾಡುವ ಸ್ಥಳದಲ್ಲಿ ಇಟ್ಟಿರುವುದು ಒಂದು ಉದ್ದೇಶದಿಂದಲೇ. ನೀನು ಈ ಸಮಯದಲ್ಲಿ ವಾಸಿಸುವ ಸ್ಥಳದಲ್ಲಿ ನಿನ್ನನ್ನು ಕರ್ತನು ಇರಿಸಿರುವುದು ಒಂದು ಉದ್ದೇಶದಿಂದಲೇ. ಒಂದು ದಿನ ಇದನ್ನು ನೀನು ಸಂಪೂರ್ಣವಾಗಿ ತಿಳುಕೊಳ್ಳುವಿ. ಯಾರಿಗೆ ಗೊತ್ತು. ಅಂದು ನಿನವೆ ಪಟ್ಟಣದಲ್ಲಿ ಜನರು ಆತ್ಮಭಾರದಿಂದ ಪ್ರಾರ್ಥಿಸಿದರು. ನಿನವೆ ಪಟ್ಟಣದ ಅರಸನು ಹೇಳಿದನು, ನಾವು ನಾಶವಾಗದ ಹಾಗೆ ಒಂದು ವೇಳೆ ಮನಮರುಗಿ ದೇವರು ತನ್ನ ಉಗ್ರ ಕೋಪವನ್ನು ಬಿಟ್ಟು ತಿರುಗಬಹುದು. ಯೋನ 3ನೇ ಅಧ್ಯಾಯ 9ನೇ ವಾಕ್ಯ. ಹೌದು, ಅವರ ಪ್ರಾರ್ಥನೆಯು ಇಡೀ ನಿನವೆ ಪಟ್ಟಣವನ್ನು, ಅದರಲ್ಲಿರುವ 1,20,000 ಜನರನ್ನು, ಎಲ್ಲ ಮೃಗಜೀವಿಗಳನ್ನು ಸಂರಕ್ಷಿಸಿತು. ಯಾರಿಗೆ ಗೊತ್ತು. ಅಂದು ಒಬ್ಬ ಚಿಕ್ಕ ಬಾಲಕನು ಕರ್ತನಿಗೆಂದು 5 ರೊಟ್ಟಿ 2 ಮೀನುಗಳನ್ನು ಕೊಟ್ಟಾಗ ಅದರ ಮೂಲಕವಾಗಿ 5,000 ಜನರು ಪೋಷಿಸಲ್ಪಡುವರು. ಸತ್ಯವೇದದಲ್ಲಿ ಈ ವಿಷಯ ಬರೆಯಲ್ಪಡುತ್ತದೆ ಎಂಬುದು ಅವನಿಗೆ ತಿಳಿದಿತ್ತೇ. ಒಬ್ಬ ದಾಸಿಯು ತನ್ನನ್ನು ಸೆರೆ ಹಿಡಿದುಕೊಂಡು ಹೋದ ಯಜಮಾನನಿಗೆ ಕರ್ತನನ್ನು ಕುರಿತು, ಕರ್ತನ ಪ್ರವಾದಿಯಾಗಿರುವ ಎಲಿಷನನ್ನು ಕುರಿತು ಹೇಳಿದಾಗ ಅವನ ಕುಷ್ಠರೋಗ ವಾಸಿಯಾಗುತ್ತದೆಂಬುದು ದೇವರ ಚಿಕ್ಕದೊಂದು ಮಾತಿನಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುತ್ತದೆಂದು ತಿಳಿದಿದ್ದಳೆ. ಯಾರಿಗೆ ಗೊತ್ತು. ಮೊಟ್ಟ ಮೊದಲು ಅಂದ್ರಿಯನು ಪೇತ್ರನನ್ನು ಯೇಸುವಿನ ಬಳಿಗೆ ನಡೆಸಿದಾಗ ಇನ್ನು 3 ವರ್ಷದೊಳಗೆ ಪೇತ್ರನು ದೊಡ್ಡ ಅಪೊಸ್ತಲನಾಗುತ್ತಾನೆ ಎಂದು ತನ್ನ ಪ್ರಸಂಗದ ಮೂಲಕವಾಗಿ 3,000 ಜನರು ರಕ್ಷಿಸಲ್ಪಡುವರೆಂದು, ಅವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ತಿಳಿದಿದ್ದನೇ. ಯಾರಿಗೆ ಗೊತ್ತು. ಅಂದು ಮಾರ್ಟಿನ್ ಲೂಥರ್ ರವರು ಒಂದು ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಉಪವಾಸ ಮಾಡಿ ಪ್ರಾರ್ಥಿಸಿದಾಗ ಕರ್ತನು ತನ್ನನ್ನು ಇಷ್ಟು ಉನ್ನತಿಗೆ ತರುವನು ಎಂದು, ಇಷ್ಟು ದೊಡ್ಡ ಸಭೆಗಳನ್ನು ಸ್ಥಾಪಿಸಬಹುದು ಎಂದು ಅವರು ತಿಳಿದಿದ್ದರೆ. ಯಾರಿಗೆ ಗೊತ್ತಿತ್ತು. ಭಕ್ತರಾದ ಮೂಡಿ ಒಂದು ಚಿಕ್ಕ ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿರುವಾಗ ಸಬ್ಬತ್ ಶಾಲೆಯ ಉಪಾಧ್ಯಾಯರು ಅವರ ಬಳಿ ಬಂದು ಯೇಸುವಿನ ಉಪದೇಶವನ್ನು ಮಾಡಿ ರಕ್ಷಣೆಯ ಮಾರ್ಗದಲ್ಲಿ ನಡೆಸಿದಾಗ ಆ ಯೌವನಸ್ಥನು ಒಂದು ಕಾಲದಲ್ಲಿ ಲೋಕವನ್ನೇ ಅಲುಗಾಡಿಸುವ ದೇವರ ಸೇವಕನಾಗುವನೆಂದು ಯಾರು ನೆನೆಸಿದ್ದರು. ಒಂದು ದಿನ ಹಡ್ಸನ್ ಟೇಲರ್ ಕರ್ತನ ಧ್ವನಿಗೆ ಕಿವಿಗೊಟ್ಟು ಚೀನಾ ದೇಶಕ್ಕೆ ಹೋದಾಗ ಅವರ ಹೆಜ್ಜೆ ಜಾಡನ್ನು ಅನುಸರಿಸಿ ಕೆಲವು ವರ್ಷಗಳ ಒಳಗೆ 1200 ಮಿಷನರಿಗಳು ಚೀನಾಕ್ಕೆ ಹೊರಟು ಸ್ವಾರ್ಥ ಸಾರುತ್ತಾರೆಂದು ಅವರು ನಿರೀಕ್ಷಿಸಿದ್ದರೆ, ಒಂದು ದಿನ ಜಕ್ಕಾಯನು ಮರ ಹತ್ತಿ ಕುಳಿತಿದ್ದಾಗ ತನ್ನ ಮನೆಗೆ ಕ್ರಿಸ್ತನು ಬರುತ್ತಾನೆಂದು, ನನ್ನಲ್ಲಿ ಮಹಿಮೆಯಾದ ಮಾರ್ಪಾಟು ಉಂಟಾಗುತ್ತದೆಂದು ನೋಡಿದ್ದನೇ. ಅಲ್ಪ ಕಾರ್ಯಗಳ ದಿನವನ್ನು ತಿರಸ್ಕರಿಸುವವರು ಯಾರು. ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ನೋಡಿದನು. ಜಕರ್ಯ 4ನೇ ಅಧ್ಯಾಯ 10ನೇ ವಾಕ್ಯ.